ರಾಜ್ಯ ಬಿಜೆಪಿಯಲ್ಲಿ ಹೋರಾಟದ ಗುಣವೇ ಸತ್ತು ಹೋಗಿದೆ ಅಂತ ಅನಿಸ್ತಾ ಇದೆ. ರಾಜ್ಯದಲ್ಲಿ ಯಾವುದೇ ಘಟನೆಗಳು ನಡೆದರೂ ರಾಜ್ಯ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಒಂದೇ. ನಾವು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಬಿಟ್ರೆ ಇವರಿಂದ ಬೇರೆ ಏನನ್ನೂ ಕೂಡ ನಿರೀಕ್ಷೆ ಮಾಡೋ ಹಾಗಿಲ್ಲ. ಇವರ ವರ್ತನೆಯನ್ನ ನೋಡ್ತಿದ್ರೆ ಸಂಪೂರ್ಣವಾಗಿ ಶರಣಾಗಿ ಇನ್ನು ಮೇಲೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿರೋದು ಗೊತ್ತಾಗುತ್ತೆ. ಅದರಲ್ಲೂ ಇವರ ವೀರಾವೇಶದ ಭಾಷಣಗಳು, ಹೋರಾಟ, ಪ್ರತಿಭಟನೆಗಳು ವ್ಯಕ್ತವಾಗೋದು ಕೇವಲ ಮತೀಯ ಸಂಘರ್ಷಗಳಾದಾಗ ಮಾತ್ರ ಅನ್ನೋದು ಕೂಡ ಜನರಿಗೆ ಅರ್ಥವಾಗಿದೆ. ಮೊನ್ನೆ ಬಿಡದಿಯ ಮಂಡಲಹಳ್ಳಿಯಲ್ಲಿ ಜೆಎಂಸಿ ಸರ್ವೆಗೆ ತಡೆಯೊಡ್ಡಿ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಅಟ್ಟಾಡಿಸಿದ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚು ರೈತರ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೂ ಕೂಡ ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಮೌನಕ್ಕೆ ಜಾರಿರೋದು ರಾಜ್ಯದಲ್ಲಿ ಅವರ ಪರಿಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಇದೆ. ಬಿಜೆಪಿ ನಿಜವಾಗಿಯೂ ತನ್ನಲ್ಲಿ ಹೋರಾಟದ ಕಿಚ್ಚನ್ನು ಇವತ್ತಿಗೂ ಉಳಿಸ್ಕೊಂಡಿದ್ರೆ ಅಥವಾ ರೈತರ ಮೇಲೆ ಕಾಳಜಿ ಇದ್ದಿದ್ರೆ ತಮ್ಮ ಲೀಗಲ್ ಟೀಮ್ ಅನ್ನ ಇಮಿಡಿಯೇಟ್ ಆಗಿ ಘಟನೆ ನಡೆದ ದಿನವೇ ರೈತರ ಹತ್ರ ಕಳಿಸ್ತಾ ಇತ್ತು. ಅದೆಷ್ಟು ಎಫ್ಐಆರ್ ಮಾಡ್ತೀರಾ ಮಾಡಿ, ಒಬ್ಬನೇ ಒಬ್ಬ ರೈತನನ್ನ ಮುಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಕಾನೂನಿನ ರಕ್ಷಣಾ ಕವಚವನ್ನ ರೈತರಿಗೆ ಬಿಜೆಪಿ ಕೊಡಬೇಕಾಗಿತ್ತು. ಆದರೆ ಇಂತಹದನ್ನೆಲ್ಲ ಇವತ್ತು ಬಿಜೆಪಿಯಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಈಗಿರೋದು ಯಡಿಯೂರಪ್ಪ ಇರ್ತಕ್ಕಂತಹ ಬಿಜೆಪಿ ಅಲ್ಲ. ಜೆಡಿಎಸ್ ನ ಲೀಗಲ್ ಟೀಮ್ ಈ ವಿಷಯದಲ್ಲಿ ಮೆಚ್ಚುವಂತ ಕೆಲಸ ಮಾಡಿದೆ. ಎಫ್ಐಆರ್ ಆಗ್ತಿದ್ದ ಹಾಗೆ ಸ್ಥಳಕ್ಕೆ ಭೇಟಿ ನೀಡಿ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋ ಆತ್ಮಸ್ಥೈರ್ಯವನ್ನ ರೈತರಿಗೆ ತುಂಬಿದ್ದಾರೆ. ವಕಾಲತ್ತಿನ ಫಾರ್ಮ್ಗೆ ಸಹಿ ಮಾಡಿಸ್ಕೊಂಡು ಅವರ ಜೊತೆ ನಿಂತಿದ್ದಾರೆ. ಆದರೆ ಬಿಜೆಪಿಯಿಂದ ಈ ಕೆಲಸ ಆಗ್ಲೇ ಇಲ್ಲ. ಬಿಜೆಪಿ ರೈತ ಪರ ಹೋರಾಟದಲ್ಲಿ ಎಷ್ಟು ಮುಂದಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಅಲ್ಲದೆ ಇಡೀ ಬಿಡದಿಯ ರೈತ ಹೋರಾಟದಲ್ಲಿ ಬಿಜೆಪಿ ನಡ್ಕೊಳ್ತಿರತಕ್ಕಂತಹ ರೀತಿಯನ್ನ ನೋಡ್ತಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಜವಿರಬಹುದು ಅಂತ ಅನ್ಸುತ್ತೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.